ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಸತೇನಲ್ಲ. ನಾವು ಸರಿಸುಮಾರು 3.5 ಲಕ್ಷ ಕೋಟಿ ಹಣವನ್ನ ಈ ಒಂದು ದೇಶ ಒಂದು ಚುನಾವಣೆಯನ್ನ ನಾವು ಅನುಷ್ಠಾನಗೊಳಿಸುವುದರ ಮುಖಾಂತರ ಉಳಿಸಬಹುದಾಗಿದೆ. ನಾವು ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ GDPಯಲ್ಲಿ ಏನು ನಾವು ಮೀಸಲಿಡ್ತಿದ್ದೀವಿ ಅದರ ಅರ್ಧದಷ್ಟು ಇದು. ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ಯುವಕರ ಒಂದು ಪಾಲ್ಗೊಳ್ಳುವಿಕೆ ಜಾಸ್ತಿಯಾಗಿ ಅಧಿಕಾರವನ್ನ ಯೋಗ್ಯರ ಕೈಗೆ ಸಿಗುವಂತಹ ಒಂದು ಅವಕಾಶ ಇರುತ್ತೆ. ಸರ್ಕಾರ ಬಿದ್ದೋಗುತ್ತೆ, ಇನ್ನೊಂದು ಸರ್ಕಾರ ಬರಬೇಕು ಅಂತಂದ್ರೆ ಚುನಾವಣೆಯನ್ನ ಎದುರಿಸಬೇಕು. ಜನಮಾನಸವನ್ನ ಅತಿ ಕಡಿಮೆ ಅವಧಿಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಅವರು ಕೆಲವು ಫ್ರೀ ಬೀಸ್ನ ತರಬೇಕಾಗತ್ತೆ. ಬಿಟ್ಟಿ ಭಾಗ್ಯಗಳು ಏನ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಎಷ್ಟೊಂದು ಭಾಗ್ಯಗಳನ್ನ ಕೊಡೋದ್ರ ಮುಖಾಂತರ ನಮ್ಮ ದೇಶದ ಆರ್ಥಿಕತೆ ಕುಸಿತ ಬರುತ್ತೆ. ಕೇಂದ್ರದಲ್ಲೇ ಆಗಿರಬಹುದು, ರಾಜ್ಯದಲ್ಲೇ ಆಗಿರಬಹುದು, ಕ್ಯಾಬಿನೆಟ್ ಮಿನಿಸ್ಟರ್ಗಳು 1/3 ಅವರ ಮಿನಿಸ್ಟೇರಿಯಲ್ ಜೀವನವನ್ನ ಚುನಾವಣಾ ಪ್ರಚಾರದಲ್ಲಿ ಕಾಲ ಕಳೆಯೋದ್ರಿಂದ ಅವರ ಒಂದು ಕೆಲಸದಿಂದ ವಿಮುಖರಾಗ್ತಾರೆ. ಇದನ್ನ ನಾವು ಒಂದು ದೇಶ ಒಂದು ಚುನಾವಣೆಯನ್ನ ಮಾಡೋದ್ರಿಂದ ಆ ಒಂದು ಚುನಾವಣೆ ಒಂದು 100 ದಿನಗಳ ಕಾಲ ನಡೆಯುತ್ತೆ ಅನ್ಕೊಳ್ಳಿ. 5 ವರ್ಷದಲ್ಲಿ 100 ದಿನ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದನ್ನ ಬಿಟ್ರೆ ಉಳಿದ ಎಲ್ಲ ಅವಧಿಯನ್ನ ಅವರು ಅವರ ಒಂದು ಕೆಲಸಗಳಿಗೆ ಮೀಸಲಿಡೋದ್ರ ಮುಖಾಂತರ ಈ ದೇಶದ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾಗ್ತಾರೆ. ಇಷ್ಟೆಲ್ಲ ನಡುವೆ ವಿರೋಧ ಪಕ್ಷಗಳು ಇಲ್ಲಸಲ್ಲದ ಅಪವಾದಗಳನ್ನ, ಇಲ್ಲಸಲ್ಲದ ಒಂದು ದೋಷಗಳನ್ನ ಈ ಒಂದು ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವವೇ ಅಲ್ಲದೆ ಅತ್ಯಂತ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ. ದ ಮೋಸ್ಟ್ ರಾಬಸ್ಟ್ ಡೆಮೋಕ್ರಸಿ ಇನ್ ದ ಎಂಟೈರ್ ವರ್ಲ್ಡ್. ಜಗತ್ತಿನ ರಾಜಕೀಯ ವಿಶ್ಲೇಷಕರು ಯಾವ ಲೋಪದೋಷಗಳೂ ಇಲ್ಲದ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಜಗತ್ತಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸದಾಕಾಲ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಾ, ಪ್ರಯೋಗಶೀಲತೆಗಳನ್ನು ಒಳಪಡಿಸುತ್ತಾ, ವೈಜ್ಞಾನಿಕತೆಗಳನ್ನು ಒಳಗೊಂಡುತ್ತಾ, ಅದು ತನ್ನ ಕಾಲಕ್ಕೆ ತಕ್ಕಂತೆ, ರಾಜಕೀಯ ಪರಿಮಿತಿಗಳಿಗೆ ತಕ್ಕಂತೆ, ಜಾಗತಿಕ ಬದಲಾವಣೆಗಳಿಗೆ ತಕ್ಕಂತೆ, ಆ ದೇಶದ ಸಾಮಾಜಿಕ ವ್ಯವಸ್ಥೆಗೆ ತಕ್ಕಂತೆ, ಆರ್ಥಿಕ ವ್ಯವಸ್ಥೆಗೆ ತಕ್ಕಂತೆ ವಿಕಸಿತ ಆಗ್ತಾ ಹೋಗ್ತಾ ಇರುತ್ತೆ. ಆ ಒಂದು ದಿಕ್ಕಿನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಏಕಕಾಲದಲ್ಲಿ ಲೋಕಸಭೆ ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಚುನಾವಣೆಗಳನ್ನ ನಡೆಸುವಂತಹ ಒಂದು ಪ್ರಸ್ತಾಪ ಇದಾಗಿದೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಸತೇನಲ್ಲ. 1961, 62, 68 ತನಕನೂ ಇತ್ತು. ಆದರೆ ಕೆಲವೊಂದು ವಿಧಾನಸಭೆಗಳಲ್ಲಿ ಅವಧಿ ಪೂರ್ಣ ವಿಸರ್ಜನೆ ಆಗಿದ್ದರ ಸಲುವಾಗಿ ಅದು ಆ ಒಂದು ವ್ಯವಸ್ಥೆ, ಆ ಒಂದು ಸಿಂಕ್ರೊನೈಸೇಷನ್ನು ಚೇಂಜ್ ಆಗ್ತಾ ಬಂತು. ಹಾಗಾಗಿ ಲೋಕಸಭೆ ಒಂದು ಸಾರಿ ನಡೆಯೋದು, ವಿಧಾನಸಭೆಗಳು ಒಂದು ಸಾರಿ ನಡೆಯೋದು. ಒಟ್ಟಿನಲ್ಲಿ ಭಾರತ ದೇಶದಲ್ಲಿ ಯಾವಾಗಲೂ ಒಂದು ಚುನಾವಣಾ ಪೂರ್ವ ಚುನಾವಣಾ ತಯಾರಿಗಳು ನಡೀತಿರುತ್ತೆ. ಯಾಕಂತಂದರೆ ಒಂದು 5 ವರ್ಷದ ಅವಧಿಯನ್ನು ನೀವು ತೆಗೆದುಕೊಂಡ್ರೆ ಯಾವುದೇ ಚುನಾವಣೆಗಳು ಇಲ್ಲದೆ ಇರುವಂತಹ 65 ದಿನಗಳು ಮಾತ್ರ ಭಾರತ ದೇಶದ ಕ್ಯಾಲೆಂಡರಲ್ಲಿ 5 ವರ್ಷದ ಒಂದು ಕ್ಯಾಲೆಂಡರಲ್ಲಿ ಸಿಗುತ್ತೆ. ಸೊ ಇದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ. ಯಾಕಂದರೆ ನಾವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಒಂದು ಚುನಾವಣೆ ನಡಿಬೇಕು ಅಂತಂದರೆ ಎಷ್ಟು ಮ್ಯಾನ್ ಪವರ್ ಬೇಕು, ಎಷ್ಟು ಅದಕ್ಕೆ ವ್ಯವಸ್ಥೆ ಬೇಕು, ಎಂತಹ ಆಡಳಿತ ವರ್ಗ ಬೇಕು, ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಹಣ ಪೋಲಾಗುತ್ತೆ ಅಂತ ಹೇಳಬೇಕು. ಅಂದರೆ ನಾವು ಒಂದು ದೇಶ ಒಂದು ಚುನಾವಣೆಯನ್ನು ಮಾಡಿದ್ದೇ ಆದಲ್ಲಿ, ಅಂದರೆ ನಮ್ಮ ದೇಶದ ಲೋಕಸಭಾ ಚುನಾವಣೆ ಹಾಗೂ ಎಲ್ಲ 28 ರಾಜ್ಯಗಳ ವಿಧಾನಸಭಾ ಚುನಾವಣೆ ಹಾಗೂ 7 ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಗಳನ್ನು ನಾವು ನೆರವೇರಿಸಿದ್ದೇ ಆದಲ್ಲಿ ನಾವು ತುಂಬ ಬೃಹದಾಕಾರವಾದಂತಹ ಹಣವನ್ನು ಉಳಿಸಬಹುದಾಗಿದೆ. ಹೇಗೆ ಅಂತಂದರೆ ನಮ್ಮ GDP ಗಾತ್ರವನ್ನು ಈಗ ತೆಗೆದುಕೊಂಡ್ರೆ ಅದರ ಗಾತ್ರ 47 ಲಕ್ಷ ಕೋಟಿ ಆದರೆ ನಾವು ಸರಿಸುಮಾರು 3.5 ಲಕ್ಷ ಕೋಟಿ ಹಣವನ್ನು ಈ ಒಂದು ದೇಶ ಒಂದು ಚುನಾವಣೆಯನ್ನು ನಾವು ಅನುಷ್ಠಾನಗೊಳಿಸುವುದರ ಮುಖಾಂತರ ಉಳಿಸಬಹುದಾಗಿದೆ. ಅದು 1.5% GDPಯನ್ನು ಒಳಗೊಂಡಂತಾಗಿದೆ. ಇದು ನಿಜವಾಗಿಯೂ ಕೂಡ ಬೃಹದಾಕಾರವಾದ ಮೊತ್ತ. ಇದು ನಾವು ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ GDPಯಲ್ಲಿ ಏನು ನಾವು ಮೀಸಲಿಡ್ತಿದ್ದೀವಿ ಅದರ ಅರ್ಧದಷ್ಟು ಇದು. ಹಾಗೆಯೇ ನಾವು ಆರೋಗ್ಯ ಕ್ಷೇತ್ರಕ್ಕೆ, ಹೆಲ್ತ್ ಸೆಕ್ಟರ್ಗೆ ಏನು ನಾವು ನಮ್ಮ GDPಯಲ್ಲಿ ನಾವು ಮೀಸಲಿಡ್ತಿದ್ದೀವಿ ಅದರ 1/4 ಭಾಗದಷ್ಟು, ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ನಾವೇನು ಇಡ್ತಿದ್ದೀವಿ ಅದರ 1/4 ಭಾಗದಷ್ಟು. ಹೀಗೆ ಒಂದು ದೇಶ ಒಂದು ಚುನಾವಣೆಯನ್ನು ನೆರವೇರಿಸೋದ್ರ ಮುಖಾಂತರ ಇಲ್ಲಿ ನಾವು ಹಣ ಏನು ಉಳಿಸ್ತೀವಿ ಆ ಹಣವನ್ನು ದೇಶದ ಪ್ರಗತಿಗೆ ಬಳಸ್ಕೋಬಹುದು. ಎರಡನೇದಾಗಿ ಒಂದು ನಮ್ಮ ಯುವಕರು ಅಂತ ಏನು ಹೇಳ್ತೀವಿ ಅಲ್ಲ, ಅವರು ಈ ಒಂದು ಚುನಾವಣಾ ಪರ್ವಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈಗಾಗಲೇ ವೋಟರ್ ಫೆಟಿಗ್ ಅಂತ ಹೇಳ್ತಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಒಂದ್ಸಾರಿ ಚುನಾವಣೆ, ವಿಧಾನಸಭೆಗಳಿಗೆ ಒಂದ್ಸಾರಿ ಚುನಾವಣೆ, ಲೋಕಸಭೆಗೆ ಒಂದ್ಸಾರಿ ಚುನಾವಣೆ ಅಂದರೆ ಎಷ್ಟು ಚುನಾವಣೆಗೆ ಮತ್ತೆ 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 ಅವರು ಮತದಾನ ಮಾಡೋದ್ರ ಮುಖಾಂತರ ಅವರಲ್ಲಿ ಒಂದು ಪ್ರೇರೇಪಣೆ ಇರಲ್ಲ. ಈ ಒಂದು ಕಾರಣದಿಂದಾಗಿ
ಯುವಕರು ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದ್ರ ಸಂಖ್ಯೆ ಕಡಿಮೆ ಇದೆ. ಇದು ನಿಜವಾಗಿಯೂ ಶೋಚನೀಯ ಸಂಗತಿ. ಯಾಕಂತಂದರೆ ಭಾರತ ಯುವ ರಾಷ್ಟ್ರ. ನಮ್ಮ ಜನಸಂಖ್ಯೆಯ 65% ಜನ ಯುವಕರು. ಆ ಯುವಕರು ನಮ್ಮ ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿ ತಮಗೆ ಇಷ್ಟವಾದಂತಹ ನಾಯಕರನ್ನು ಚುನಾಯಿತಗೊಳಿಸೋದ್ರ ಮುಖಾಂತರ ಈ ದೇಶ ಕಟ್ಟುವ ಕಾಯಕದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅವರು ಪಾಲ್ಗೊಳ್ತಾರೆ. ಸೊ ಈ ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ಯುವಕರ ಒಂದು ಪಾಲ್ಗೊಳ್ಳುವಿಕೆ ಜಾಸ್ತಿಯಾಗಿ ಈ ದೇಶದ ಒಂದು ಅಧಿಕಾರವನ್ನು ಯೋಗ್ಯರ ಕೈಗೆ ಸಿಗುವಂತಹ ಒಂದು ಅವಕಾಶ ಇರುತ್ತೆ. ನಾವು ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಿದ್ದೇವೆ. ನಮ್ಮನ್ನಾಳಿದ ಬ್ರಿಟನ್ ದೇಶವನ್ನು ಹಿಂದಿಕ್ಕಿ 5ನೇ ಅರ್ಥವ್ಯವಸ್ಥೆಯಾಗಿ ನಾವು 2 ವರ್ಷಗಳು ಸಂದವು. ಹಾಗೆಯೇ ಜಪಾನ್ ದೇಶವನ್ನು ಹಿಂದಿಕ್ಕಿ 4ನೇ ಆರ್ಥಿಕ ವ್ಯವಸ್ಥೆ ಆಗಿ 1 ವರ್ಷ ಆಯಿತು. ಅತಿ ಶೀಘ್ರದಲ್ಲೇ ಜರ್ಮನಿ ದೇಶವನ್ನು ಹಿಂದಿಕ್ಕಿ 3ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗ್ತೇವೆ. ಹೀಗೆಯೇ 2047ರ ವೇಳೆಗೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮುವ ಯಾವುದೇ ಸಂದೇಹಗಳಿಲ್ಲ. ಮೋದಿಯವರ ಪ್ರಚಂಡ ನಾಯಕತ್ವದಲ್ಲಿ ತೆಗೆದುಕೊಂಡಂತಹ ಆರ್ಥಿಕ ಸುಧಾರಣೆಗಳು ಹಾಗೂ ಈ ದೇಶಕ್ಕೆ ಬೇಕಾದಂತಹ ತಂತ್ರಜ್ಞಾನದ ಪ್ರಗತಿ ಹಾಗೂ ಕೈಗಾರಿಕೀಕರಣದ ಬಗ್ಗೆ ಅವರಿಗಿರುವಂತಹ ದೂರದೃಷ್ಟಿ ಹಾಗೂ ಆಂತರಿಕ ಭದ್ರತೆ ಹಾಗೂ ಅತ್ಯಂತ ಪ್ರಚಂಡ ವಿದೇಶಾಂಗ ನೀತಿ, ಈ ಎಲ್ಲ ನೀತಿಗಳ ಸಲುವಾಗಿ ಈ ದೇಶ ಸರ್ವತೋಮುಖ ಬೆಳವಣಿಗೆಯನ್ನು ಕಂಡು ಅತಿ ದೊಡ್ಡ ಆರ್ಥಿಕತೆ ಆಗುವಂತಹ ದಾಪುಗಾಲು ಇಡುವಂತಹ ಸಂದರ್ಭದಲ್ಲಿ ನಾವು ಒಂದು ದೇಶ ಒಂದು ಚುನಾವಣೆಯನ್ನು ತಂದಿದ್ದೇ ಆದಲ್ಲಿ ನಮ್ಮ ಬೆಳವಣಿಗೆಯ ವೇಗಕ್ಕೆ ಇನ್ನಷ್ಟು ವೇಗೋತ್ಕರ್ಷವನ್ನು ಯುವಶಕ್ತಿ ಕೊಡಬಲ್ಲದು. ಒಂದು ದೇಶ ಒಂದು ಚುನಾವಣೆಯ ಮುಖಾಂತರ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಒಂದು ಅಭಿಪ್ರಾಯಗಳನ್ನು ಹೊರಹಾಕಿ ಉತ್ತಮ ನಾಯಕತ್ವವನ್ನು ಕೊಡುವಲ್ಲಿಯೂ ಕೂಡ ನಮ್ಮ ದೇಶದ ಯುವಶಕ್ತಿ ಸಫಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 3ನೇದು, ಒಂದು ದೇಶ ಒಂದು ಚುನಾವಣೆಯನ್ನು ಮಾಡೋದ್ರಿಂದ ಈಗ ಯಾವುದೇ ಒಂದು ಪಕ್ಷ, ರಾಜಕೀಯ ಪಕ್ಷ ಪದೇ ಪದೇ ಚುನಾವಣೆಯನ್ನು ಎದುರಿಸಬೇಕು ಅಂತ ಬಂದ್ರಲ್ಲಿ ಯಾವುದೇ ರಾಜಕೀಯ ಪಕ್ಷವಾದಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಇನ್ನೊಂದು ಸರ್ಕಾರ ಬರಬೇಕು ಅಂತಂದರೆ ಚುನಾವಣೆಯನ್ನು ಎದುರಿಸಬೇಕು. ಮತ್ತು ಚುನಾವಣೆಯನ್ನು ಎದುರಿಸಬೇಕು ಅಂತಂದರೆ ಜನಮಾನಸವನ್ನು ಅತಿ ಕಡಿಮೆ ಅವಧಿಯಲ್ಲಿ ಗೆಲ್ಲಬೇಕು ಅಂತಂದರೆ ಅವರು ಕೆಲವು ಫ್ರೀಬೀಸ್ನ ತರಬೇಕಾಗತ್ತೆ. ಅಂದರೆ ದೇಶದ ಪ್ರಗತಿಗೆ ಕಾರಣವಾಗುವಂತಹ ದೂರದೃಷ್ಟಿಯುಳ್ಳ ಸುಧಾರಣೆಗಳು ಬರುವುದರ ಬದಲು ಶಾರ್ಟ್ ಟರ್ಮ್ ಎಲೆಕ್ಟೋರಲ್ ಗೇಮ್ಸ್ ಮಾಡಲಿಕ್ಕೆ ಏನು ಬೇಕು, ಬಿಟ್ಟಿ ಭಾಗ್ಯಗಳು ಏನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಈ ಥರ ಎಷ್ಟೊಂದು ಭಾಗ್ಯಗಳನ್ನ ಕೊಡೋದ್ರ ಮುಖಾಂತರ ನಮ್ಮ ದೇಶದ ಆರ್ಥಿಕತೆ ಕುಸಿತ ಬರುತ್ತೆ. ಅಂದರೆ ದೇ ಕೆನ್ ನಾಟ್ ಮೇಂಟೈನ್ ಎಕನಾಮಿಕ್ ಪ್ರ್ಯೂಡೆನ್ಸ್. ಅಟ್ ದ ಸೇಮ್ ಟೈಮ್ ಅವರು ನಮ್ಮ ದೇಶದ ಒಂದು ಹಿತದೃಷ್ಟಿಯಲ್ಲಿ ಆ ಥರ ಒಂದು ಮಸೂದೆಯನ್ನು ರಚನೆ ಮಾಡೋದು ರಾಜಕೀಯ ಪಕ್ಷಗಳ ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಜನಪ್ರಿಯ ಕಾರ್ಯಕ್ರಮಗಳನ್ನ ತಂದು ದೇಶದ ಬೆಳವಣಿಗೆಗೆ, ಜನರ ಸರ್ವತೋಮುಖದ ಬೆಳವಣಿಗೆಗೆ, ಯುವಕರ ಬೆಳವಣಿಗೆಗೆ, ರೈತರ ಬೆಳವಣಿಗೆಗೆ, ಮಹಿಳೆಯರ ಬೆಳವಣಿಗೆಗೆ ಹಾಗೂ ಈ ಬಡವರ ಶ್ರೇಯೋಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಹಾಗೂ ಚಿಂತಕರು ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆಯು ನಮ್ಮ ದೇಶದ ಬೆಳವಣಿಗೆಯ ಹಾದಿಗೆ ದಿಕ್ಸೂಚಿಯನ್ನು ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ದೇಶ ಒಂದು ಚುನಾವಣೆಯನ್ನು ನಾವು ಅನುಷ್ಠಾನ ಮಾಡೋದ್ರಿಂದ ಯಾವುದೇ ಒಂದು ರಾಜ್ಯ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಚುನಾವಣೆಗೆ ಹೋಗಬೇಕು ಅಂದಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಚುನಾವಣೆಗಿಂತ ಮುಂಚೆ 45ರಿಂದ 60 ದಿನ ಮುಂಚೆ ಬೆಳಕಿಗೆ ಬರುತ್ತೆ. ಆ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಯಾವುದೇ ಹೊಸ ಒಂದು ಕಾರ್ಯಕ್ರಮಗಳನ್ನ ರೂಪಿಸೋ ಹಾಗಿಲ್ಲ, ಅಥವಾ ಈಗಾಗಲೇ ರೂಪಿಸಿರೋ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋ ಹಾಗೂ ಇಲ್ಲ. ಎಲ್ಲ ಒಂದು ಆಡಳಿತ ವ್ಯವಸ್ಥೆಯೇ, ಆಡಳಿತ ಯಂತ್ರವೇ ನಿಂತು ಹೋಗ್ಬಿಡುತ್ತೆ. ಚುನಾವಣಾ ತಯಾರಿ, ಚುನಾವಣಾ ಪೂರ್ವ ತಯಾರಿಗಳಲ್ಲೇ ಕೂಡ ಪಾಲ್ಗೊಳ್ಳುವಂತಹ ಒಂದು ಅತ್ಯವಶ್ಯಕತೆ ಇರೋದ್ರಿಂದ ಇದು ನಮ್ಮ ದೇಶದ ಪ್ರಗತಿಗೆ ಹಿನ್ನಡೆ ಆಗುತ್ತೆ. ಯಾಕಂತಂದರೆ ಒಂದು ಚುನಾವಣೆ ಆಗಬೇಕು ಅಂತಂದರೆ ಶಿಕ್ಷಕರು ಬೇಕು, ಶಾಲೆಗಳು ಬೇಕು. ಯಾಕಂದರೆ ಪೋಲಿಂಗ್ ಬೂತ್ಸ್ಗಳಾಗಬೇಕು, ಶಿಕ್ಷಕರು ಪಾಲ್ಗೊಳ್ಬೇಕು. ಅವರು ವಿದ್ಯೆ ಕಲಿಸೋದ್ರ ಬದಲಾಗಿ ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅದು ಕೂಡ ಒಂದು ಪೋಲಾಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಸಿವಿಲ್ ಸರ್ವೆಂಟ್ಸ್, ಬ್ಯೂರೋಕ್ರಾಟ್ಸ್, ನಮ್ಮ ದೇಶದ ಅಧಿಕಾರಿಗಳು ಅವರು ಹೆಚ್ಚಿನ ಮಟ್ಟಿಗೆ ತಮ್ಮ ಕೆಲಸವನ್ನು ಸುಭದ್ರ ಒಂದು ಕಾನೂನು ವ್ಯವಸ್ಥೆಯನ್ನು ರೂಪಿಸೋದು ಮತ್ತು ಅದನ್ನು ಅನುಷ್ಠಾನಗೊಳಿಸೋದ್ರ ಬದಲಾಗಿ ಅವರು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕೇಂದ್ರದಲ್ಲೇ ಆಗಿರಬಹುದು, ರಾಜ್ಯದಲ್ಲೇ ಆಗಿರಬಹುದು, ಕ್ಯಾಬಿನೆಟ್ ಮಿನಿಸ್ಟರ್ಗಳು 1/3 ಅವರ ಮಿನಿಸ್ಟೇರಿಯಲ್ ಜೀವನವನ್ನು, ಅವರ ಒಂದು ಮಂತ್ರಿಯ ಜೀವನವನ್ನು ಈ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲಿ, ಚುನಾವಣಾ ಪ್ರಚಾರದಲ್ಲಿ
ಹೈ ವೋಲ್ಟೇಜ್ ಪ್ರಚಾರಗಳಲ್ಲಿ ಕಾಲ ಕಳೆಯೋದ್ರಿಂದ ಅವರ ಒಂದು ಕೆಲಸದಿಂದ ವಿಮುಖರಾಗ್ತಾರೆ. ಅವರು ಅದೇ ಒಂದು ಟೈಮನ್ನು ಮಂತ್ರಿಮಂಡಲದ ಕೆಲಸಗಳಿಗೆ, ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸೋಕ್ಕೆ, ಯಶಸ್ವಿಗೊಳಿಸೋಕ್ಕೆ ಬಳಸ್ಕೊಂಡಿದ್ದೇ ಆದಲ್ಲಿ ಅವರು ನಮ್ಮ ದೇಶದ ಪ್ರಗತಿಗೆ ಕಾರಣರಾಗ್ತಾರೆ. ಇದನ್ನು ನಾವು ಒಂದು ದೇಶ ಒಂದು ಚುನಾವಣೆಯನ್ನು ಮಾಡೋದ್ರಿಂದ ಆ ಒಂದು ಚುನಾವಣೆ ಒಂದು 100 ದಿನಗಳ ಕಾಲ ನಡೆಯುತ್ತೆ ಅಂದ್ಕೊಳ್ಳಿ. 5 ವರ್ಷದಲ್ಲಿ 100 ದಿನ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದನ್ನು ಬಿಟ್ಟರೆ ಉಳಿದ ಎಲ್ಲ ಅವಧಿಯನ್ನು ಅವರು ಅವರ ಒಂದು ಕೆಲಸಗಳಿಗೆ ಮೀಸಲಿಡೋದ್ರ ಮುಖಾಂತರ ಈ ದೇಶದ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾಗ್ತಾರೆ. ಸೊ ಇದು ಕೂಡ ಇನ್ನೊಂದು ಪ್ರಯೋಜನ. ಇಷ್ಟೆಲ್ಲ ನಡುವೆ ವಿರೋಧ ಪಕ್ಷಗಳು ಇಲ್ಲಸಲ್ಲದ ಅಪವಾದಗಳನ್ನು, ಇಲ್ಲಸಲ್ಲದ ಒಂದು ದೋಷಗಳನ್ನು ಈ ಒಂದು ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಭಾರತ ದೇಶ ವಿಕಸಿತ ಭಾರತವಾಗುವಂತಹ ಒಂದು ಸಂದರ್ಭದಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ಸೆಲ್ಫ್ ರಿಲಯನ್ಸನ್ನು ಸಾಧಿಸಬೇಕು. ಅಂದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಭಾರತ ದೇಶ ಒಳಮುಖವಾಗಿ ನೋಡಬೇಕು. ಅದು ಕೈಗಾರಿಕೆ ಆಗಿರಬಹುದು, ವ್ಯವಸಾಯ ಉತ್ಪನ್ನಗಳೇ ಆಗಿರಬಹುದು, ರಕ್ಷಣಾ ಉತ್ಪನ್ನಗಳೇ ಆಗಿರಬಹುದು, ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದೇ ಉತ್ಪನ್ನಗಳೇ ಆಗಿರ್ಬೋದು. ಭಾರತ ದೇಶ ನಮಗಷ್ಟೇ ತಯಾರು ಮಾಡಿಕೊಳ್ಳಿದ್ದು ಅಲ್ಲದೆ ಅದೇ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡೋದ್ರ ಮುಖಾಂತರ ನಮ್ಮ ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸಬೇಕು, ಇಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆಯು ಕೂಡ ಅದರ ಜೊತೆ ಕೈ ಜೋಡಿಸಿ ವಿಕಸಿತ ಭಾರತವಾಗುವ ಅಮೃತ ಕಾಲದ ದಾರಿಯಲ್ಲಿ ಬೇಗ ಸಾಗಿ ತದೇಕಚಿತ್ತದಿಂದ ನಾವು ಗುರಿಯನ್ನು ಮುಟ್ಲಿಕ್ಕೆ ಯಶಸ್ವಿ ಆಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ದೇಶ ಒಂದು ಚುನಾವಣೆಯು ಆರ್ಟಿಕಲ್ 129 ಪ್ರಕಾರ ಅದು ಜಾರಿಗೆ ಬರ್ತಾ ಇದೆ. ಅದು ಸುಮಾರು 2034-35 ವೇಳೆಗೆ ಅನುಷ್ಠಾನಗೊಳಿಸಬೇಕು, ಯಶಸ್ವಿ ಆಗಬೇಕು ಅಂತ ಒಂದು ಸದುದ್ದೇಶ ನಮ್ಮ ರಾಜಕೀಯ ನಾಯಕರಲ್ಲಿದೆ. ಅನುಷ್ಠಾನಗೊಳಿಸುವುದರ ಜೊತೆಗೆ ಈಗಾಗಲೇ ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. 293 ಮತಗಳು ಇದರ ಪರವಾಗಿ ಬಂದಿದೆ, 163 ಮತಗಳು ಇದರ ವಿರೋಧವಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆದಮೇಲೆ ಜಂಟಿ ಸದನದ ಒಂದು ಸಮಿತಿಯ ಮುಂದೆ ಅದು ಇದೆ. ಮುಂದೆ ಅಲ್ಲಿ ಪಾಸ್ ಆಗಿ ಈಗ ರಾಷ್ಟ್ರದೆಲ್ಲೆಡೆ ವಿದ್ಯಾರ್ಥಿಗಳ ಜೊತೆಗೆ ಯುವಕರಲ್ಲಿ ಹಾಗೂ ವ್ಯಾಪಾರಸ್ಥರಲ್ಲಿ, ಈ ದೇಶದ ಜನತೆಯಲ್ಲಿ ಅದು ಚರ್ಚಿತ ವಿಷಯವಾಗಲಿ, ಪರ ವಿರೋಧಗಳು ಬರಲಿ. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರನೂ ಬರುತ್ತೆ, ವಿರೋಧನೂ ಬರುತ್ತೆ. ಆದರೆ ನಾವು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ನಾವು ಯೋಚನೆ ಮಾಡಬೇಕು, ನಮ್ಮ ಒಂದು ವೈಯಕ್ತಿಕ ವಿಷಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇದರಿಂದ ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೆ, ಪ್ರಜಾಪ್ರಭುತ್ವದ ವಿಕಸನಕ್ಕೆ ಹೇಗೆ ಅದು ಕ್ರಾಂತಿಯ ಒಂದು ಮುನ್ನುಡಿಯನ್ನು ಬರೆಯುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ದೇಶ ಒಂದು ಚುನಾವಣೆಯನ್ನು ಸ್ವೀಡನ್ ದೇಶದಲ್ಲಿ, ಬ್ರೆಜಿಲ್ ದೇಶದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನೀವು ಹೇಳ್ಬೋದು ಅದೆಲ್ಲ ಸಣ್ಣ ರಾಷ್ಟ್ರಗಳು, ಸೊ ಹಾಗೆ ಮಾಡಲಿಕ್ಕೆ ಈಸಿ ಆಯಿತು ಅಂತ. ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಭಾರತದಂತಹ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ, ಭಾರತದಂತಹ ಭೌಗೋಳಿಕವಾದ ವಿಸ್ತೀರ್ಣವನ್ನು ಹೊಂದಿರುವಂತಹ ಪ್ರಚಂಡ ದೇಶಕ್ಕೆ ಒಂದು ದೇಶ ಒಂದು ಚುನಾವಣೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುತ್ತಾ ಅಂತಲೂ ಕೇಳಬಹುದು. ಅದರದೇ ಆದಂತಹ ಸವಾಲುಗಳು ಇದೆ. ಅದು ಖಂಡಿತವಾಗಿಯೂ ಸಾಧ್ಯ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತಹ ಒಂದು ಮಾನಸಿಕತೆಯನ್ನು ನಮ್ಮ ಜನಮಾನಸದಲ್ಲಿ ತುಂಬಬೇಕು. ನಮ್ಮ ದೇಶದ ಯುವಕರಿಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ತಮ್ಮೆಲ್ಲರ ವೈಯಕ್ತಿಕ ಮತಭೇದಗಳನ್ನ ಮರೆತು ದೇಶ ಮೊದಲು ಅನ್ನೋ ಭಾವನೆಯನ್ನು ತಾಳಿ ಒಂದು ದೇಶ ಒಂದು ಚುನಾವಣೆಯನ್ನು ನಾವು ಒಪ್ಕೊಳ್ಳೋಣ ಅಂತ ನಿಮ್ಮೆಲ್ಲರಲ್ಲೂ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.